ಇವತ್ತಿನ ದಿವಸ ರಾಷ್ಟ್ರದ ಮೊದಲನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಅಂಗವಾಗಿ ನಾವಿಲ್ಲೆಲ್ಲ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಜೀವನ ಯಾವ ರೀತಿ ಯಾವ ಮಟ್ಟದಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಲಂಡನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ರಾಷ್ಟ್ರದ ಒಂದು ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿ ಸುಮಾರು ವರ್ಷಗಳ ಕಾಲ ನಾವು ಅವರು ಜೈಲಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದು ನೋಡ್ತೀವಿ. 1 ವರ್ಷ 2 ವರ್ಷ ಅಲ್ಲ, ಕೆಲವು ಇದರಲ್ಲಿ ನೋಡಿದಾಗ 7 years ಅವ್ರ ಜೈಲಲ್ಲಿ ಅಂತ ಒಂದು ಬಲಿದಾನವನ್ನು ಕೊಟ್ಟು ನಂತರ ಪ್ರಧಾನಮಂತ್ರಿ ಆಗಿದ್ದಾಗ ರಾಷ್ಟ್ರದಲ್ಲಿ ನಾವು ಸಬ್ಸಫಿಷಿಯಂಟ್ ಆಗಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಅದು ಉತ್ಪಾದನೆ ಮಾಡ್ತಕ್ಕಂಥ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಯಾವ ಕ್ಷೇತ್ರದಲ್ಲೂ ಸಹ ನಾವು ಸಬ್ಸಫಿಷಿಯಂಟ್ ಆಗಿದ್ದೀವಿ. ಅಂತ ಒಂದು ಸನ್ನಿವೇಶದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಸುಮಾರು 15 ವರ್ಷಗಳ ಕಾಲ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಒಂದು ಬುನಿಯಾದಿಯನ್ನು ಹಾಕಿದ್ರು ಅಂತ ಹೇಳಿರ್ತಕ್ಕಂಥ ಇವತ್ತಿನ ದಿವಸ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, HAL ಆಗಿರ್ಬೋದು, HMD ಆಗಿರ್ಬೋದು, BAL ಆಗಿರ್ಬೋದು, ಈ ಕಾರ್ಖಾನೆಗಳೆಲ್ಲ ನಾವು ಇವತ್ತಿನ ದಿವಸ ಏನು ನೋಡ್ತೀವಿ ಬ್ಯಾಂಗ್ಳೂರಲ್ಲಿ, ಅದೆಲ್ಲ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆದ ಜವಾಹರ್ಲಾಲ್ ನೆಹರು ಇವತ್ತಿನ ದಿವಸ ಬ್ಯಾಂಗ್ಳೂರು ಒಂದು ರೂಪಕ್ಕೆ ಇಡೀ ದೇಶದಲ್ಲಿ ಬರಬೇಕಾದ್ರೆ ಆ ಬುನಿಯಾದಿಯನ್ನು ಹಾಕಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಅಂತ ಒಂದು ಜೀವಂತ ನಾಯಕ. ಅವರ ಒಂದು ಪುಣ್ಯತಿಥಿಯಲ್ಲಿ ಇವತ್ತಿನ ದಿವಸ ನಾವು ಸೇರಿದ್ದೇವೆ. ಅವರು ಜೀವನ ಯಾವ ರೀತಿ ಇಡೀ ಜೀವನನೇ ಮತ್ತು ಕುಟುಂಬನೇ ಒಂಥರ ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ರು ಅಂತ ಹೇಳಿರ್ತಕ್ಕಂಥ ಅವ್ರ ನಂತರ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ದೇಶಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಬಲಿದಾನ ಇವತ್ತಿನ ದಿವಸ ನಾವೆಲ್ಲ ನೆನೆಸ್ಕೊಳ್ಬೇಕು ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಅಭಿನಂದನೆ.